ಈಗಿದು ಅಷ್ಟು ಮಾವಿನ ಗಿಡ ಒಣಗಿದಾವಲ್ಲ, ಇವು ಒಂದೇ ಸರ್ತಿ ಒಣಗ್ಯಾವ ಏನು ಒಂದು ಒಣಗ್ಯಾವ್ರಿ ಇವು? ಸರ್ ಇದು ಒಂದೇ ಸರ್ತಿ ಸರ್ ಕೀಟನಾಶಕ ಬಾಧೆ ಬಂದು ಒಂದು 15 ದಿವಸ ತಿಂಗಳಿಂದ ಸರ್ ಒಟ್ಟು ಗಿಡಗಳು ಸರ್ ಈ ಕಡೆ ನೋಡಿ ಸರ್ ಎಲ್ಲ ಕಡೆ ಸರ್ ಒಂದೇ ಸರ್ತಿನೇ ಇದು ಪೂರಾ ಇದು ಆಗ್ಯದ ಸರ್. ಇದು ಎಲ್ಲ ಒಣಗಿ ಹೋಗ್ಬಿಟ್ಟವು ಸರ್ ಕೀಟ ಬಾಧೆಯಿಂದ. ಮತ್ತೆ ಕಡೆ ಈ ಕಡೆ ಭೀ ಸರ್ ಈ ಕಡೆ ಎಲ್ಲ ಒಣಗಿ ಹೋಗ್ಬಿಟ್ಟವು ಸರ್. ಈ ಕಡೆ ಕೀಟ ಬಾಧೆಯಿಂದ ಸರ್ ಎಲ್ಲ. ಅಂದ್ರೆ ಈಗ ಎಷ್ಟು ಗಿಡಗಳದಾವಪ್ಪ ನಿಮ್ಮ? ನಮಗೆ ಈಗ 250 ಒಂದು 10 ಒಂದು 15 ಗಿಡ ಉಳಿದಾವೆ ಸರ್ ಅಷ್ಟೇ ಸರ್. ಪೂರಾ ಎಲ್ಲ ಅಂತ ಲಾಸ್ ಆಗ್ಬಿಟ್ಟ ಸರ್. ಅವಕ್ಕೆ ಭೀ ಮತ್ತು ಪ್ರತಿಯೊಂದಕ್ಕೆ ಇವಕ್ಕೆ ಅಂತ ಕೀಟ ಬಾಧೆಗಳು ಹಚ್ಚಿವೆ ಸರ್. ಇವು ಇದ್ದಂಥ ಗಿಡಗಳಿಗೆ ಭೀ ಕೀಟ ಬಾಧೆ ಆಗ್ಯಾವ ಸರ್. ನಮ್ಗೆ ಇವುಗಳಿಂದ ನಾವು ಬದುಕ್ತಾ ಇರ್ತಿದ್ದೀವಿ. ಗಿಡಗಳು ಮಾತ್ರ ಪೂರಾ ಆಗ್ಯಾವ. ಮಕ್ಕಳು ಮರುಗಳಿಗೆ ನಾನು ಹೆಂಗೆ ಸರ್ಕೋಬೇಕು ಹೆಂಗಿಲ್ಲ, ಈಗ ಭಾಳ ಪರಿಶ್ರಮದಾಗಿದ್ದೀನಿ. ಏನಾದರೂ ಸೌಲಭ್ಯ ನಮಗೆ ಪರಿಹಾರ ಕೊಟ್ರೆ ಭಾಳ ಸಂತೋಷ ಆಯ್ತು. ಇಲ್ಲ ನಾವು ಉಗುರು ಹಾಕೊಂಡು ಕಾಯ ಪಾಳಿ ಅದು ನೋಡಿರಿ ಸರ್. ನಮಸ್ಕಾರ. ಕಲಬುರಗಿ ಡಿಸ್ಟಿಕ್ ಚಿಂಚೋಳಿ ತಾಲೂಕಿನ ಯಲಕ್ಕಪಳ್ಳಿ ಗ್ರಾಮದ ರೈತ ಸಂತೋಷ್ ಅವರು ಸುಮಾರು ವರ್ಷದಿಂದ ಒಕ್ಕಲ್ತನ ಮಾಡ್ತಾ ಇದ್ದಾರೆ. 3 ಎಕರೆ ಹೊಲದಲ್ಲಿ ಏನಂದ್ರೆ 250 ಗಿಡಗಳು ಹಚ್ಚಿರ್ತಾರೆ ಮಾವಿನ ಗಿಡ. ಅವರು ಮಾವಿನ ಗಿಡ ಹಚ್ಕೇಸಿ 14 ವರ್ಷ ಆಗಿರ್ತಾರೆ. 2009-10ರಲ್ಲಿ ಅವರು 3 ತಳಿಗಳು ಹಚ್ಚಿರ್ತಾರೆ. ಯಾವಂದ್ರೆ ಕೇಸರಿ, ಮಲ್ಲಿಕ, ದಸರಾ ಅಂತ. ಇವರು 3 ತಳಿದಾಗ ತೋಟಗಾರಿಕೆ ಆಫೀಸರ್ ಅವರು ಹೇಳಿದ್ರು ನಮಗೇನಂತ 10 ವರ್ಷದಾಗ ಕಟಿಂಗ್ ಮಾಡಬೇಕು, ಕಟಿಂಗ್ ಮಾಡಿ ಬಿಡಕ್ರಿ 10 ವರ್ಷ ಮ್ಯಾಗ ತೋರಿ. ಈಗ 14 ವರ್ಷದಿಂದ 4 ವರ್ಷದಿಂದ ನಾವು ಇದು ಬೆಳೆ ಅಂದ್ರೆ 250 ಗಿಡದು ನಮ್ಗೆ ಸುಮಾರು ಅಂದ್ರೆ ಒಂದು ಗಿಡಕ್ಕೆ 50 kg ಅಂದ್ರೆ ಭೀ ಸುಮಾರು 40 ರೂಪಾಯಿ kg ಹಿಡಿದ್ರು 4 ಲಕ್ಷ ರೂಪಾಯಿ ಬರ್ತಿತ್ತು ನಮ್ಗೆ. ನಮ್ಮ ರೈತರು ಮನೆಗೆ ಬಂದು ಹೋಗ್ತಿರು. ಅದು 4 ಲಕ್ಷ ರೂಪಾಯಿ ಬರ್ತಕ್ಕಂಥ ಅದೇ ಎಲ್ಲ ಕೀಟ ಬಾಧೆಗಳಿಂದ ಎಲ್ಲ ಗಿಡಗಳು ಇವತ್ತು ಎಲ್ಲ ಲಾಸ್ ಆಗ್ಯಾವ. ಅದಕ್ಕೆ ಹೆಚ್ಚಿಂದು ಪರಿಹಾರ ಸರ್ಕಾರ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ತೋಟಗಾರಿಕೆ ಇಲಾಖೆದವರು ಮತ್ತು ಸರ್ಕಾರ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಅಂತ ಹೇಳ್ತಾರೆ. ಬಡವರು ಸರ್ಕಾರ ಎಲ್ಲಿದೆ? ಬಡವರು ಸಂತೋಷದಲ್ಲಿ ಬಡವರು ಇವತ್ತು ನಾವು ಏನಿದ್ವಿ ಆತ್ಮಹತ್ಯೆ ಮಾಡ್ಕೊಂತಕ್ಕಂಥ ಪರಿಸ್ಥಿತಿ ಬಂದದ ಇವತ್ತು ನಮಗೆ. ಯಾಕಂದ್ರೆ ಎಲ್ಲ ಗಿಡಗಳು 250 ಗಿಡಗಳು 3 ಎಕರೆ ಹೊಲದಲ್ಲಿ. ನಮ್ಮ ಪಾಣಿಯಲ್ಲಿ ಭೀ ಎಂಟ್ರಿ ಇದೆ. 3 ಎಕರೆ ಅನ್ಕೇಸಿ ಪಾಣಿಯಲ್ಲಿ ಭೀ ಎಂಟ್ರಿ ಇದೆ. ಆ ಪಾಣಿ ಭೀ ತಂದು ತೋರಿಸ್ತೀನಿ ನಿಮ್ಗೆ. ಆ ಪಾಣಿ ಇದೆ 250 ಗಿಡದಲ್ಲಿ ಇವತ್ತು 240 ಗಿಡಗಳು ಇವತ್ತು ಕೀಟನಾಶಕ ಬಾಧೆಯಿಂದ ಇವತ್ತು ಒಣಗ್ಯಾವ. ಇವತ್ತು ಕೀಟನಾಶಕ ಬಾಧೆಗಳಿಂದ ಅದಕ್ಕೆ ನಮ್ಮ ತಂದೆಯವರಿಗೆ ಏಜ್ ಆಗ್ಯದ. ಈಗ ಅವ್ರಿಗೆ ದುಡ್ಲಿಕ್ಕೆ ಆಗಂಗಿಲ್ಲ ಏನಿಲ್ಲ. ಅವರು 14 ವರ್ಷ ಆಯ್ತು ಅವ್ರು ಬೆಳೆಸ್ಕೇಸಿ. ಈಗ ಬೆಳೆಸ್ಕೇಸಿ 14 ವರ್ಷ ಆದ್ಮ್ಯಾಕ ಈಗ ಐನು ಬರ್ತಕ್ಕಂಥ ಫಸಲಲ್ಲಿ ಈ ಕೀಟನಾಶಕ ಬಾಧೆಯಿಂದ ಎಲ್ಲ ಗಿಡಗಳು ಇವತ್ತು ಕೀಟನಾಶಕ ಬಾಧೆಯಿಂದ ಹೋಗ್ಯಾವ. ಇವತ್ತು ಈಗ ನಮ್ಮ ತಂದೆಯವ್ರಿಗೆ ಭೀ ಕೈಲಂಗಿಲ್ಲ ಏನಿಲ್ಲ. ಅವರು ಲಕ್ಷಾಂತರ ರೂಪಾಯಿ ಕೃಷ್ಣ ಗ್ರಾಮೀಣ ಬ್ಯಾಂಕಿನಾಗ, USSN ಬ್ಯಾಂಕಿನಾಗ ಅಲ್ಲಿ ಇಲ್ಲಿ ಸಾಲ ಮಾಡ್ಕೇಸಿ ನಾವು ತೊಗೊಂಡ್ಕೇಸಿ ಮಾಡ್ಕೇಸಿ ಎಲ್ಲ ಬೆಳೆಸಿದ್ರು. ಬೆಳೆಸ್ಕೇಸಿ ಇಲ್ಲೇ ತೋಟದಾಗೆ ಇದಕ್ಕೆ ಮನೆಗೆ ಕಟ್ಕೊಂಡ್ಕೇಸಿ ಇಲ್ಲೇ ಹಗಲ ರಾತ್ರಿ ಇದಕ್ಕೆ ಜೀವನ ಮಾಡ್ತಿದ್ರು. ಇವತ್ತು ಏನದ ಮನೆ ಇಲ್ಲೇ ಅದೇನ್ರಿ ನಿಮ್? ಮನೆ ಭೀ ಇಲ್ಲೇ ನಮ್ಮ ಫಾದರ್ ಅವ್ರು ಇಲ್ಲೇ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ರಾತ್ರಿನೂ ಇಲ್ಲೇ ಇರ್ತೀರಾ? ರಾತ್ರಿ ಭೀ ಇಲ್ಲೇ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಏನಾಗ್ಯದ ಅವ್ರಿಗೆ ಏಜ್ ಆಗ್ಯದ. ಈಗ ನಮ್ಮ ತಂದೆಯವ್ರಿಗೆ ಈಗ 14 ವರ್ಷ ಬೆಳೆಸ್ಕೇಸಿ ನಮ್ಗೆ ಮಕ್ಕಳು ಕಷ್ಟ ಆಗ್ತದೆ. ನಮ್ಮ ಮುಂದೆ ಜೀವನ ಮಾಡ್ಬೇಕಾದ್ರೆ ಮಕ್ಕಳು ಕಷ್ಟ ಆಗ್ತದೆ. ಅದಕ್ಕೆ ದಯಮಾಡಿ ಸರ್ಕಾರ ವತಿಲಿಂದ ನಮ್ಗೆ ಏನಾದ್ರು ಪರಿಹಾರ ಕೊಡಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ತೋಟಗಾರಿಕೆ ಇಲಾಖೆದವ್ರಿಗೆ ನಿರ್ದೇಶನ ಕೊಟ್ಟಿಕೇಸಿ ಅದು ಏನದ ಈಗ ತೋಟಗಾರಿಕೆ ಇಲಾಖೆದವರು ಆಲ್ರೆಡಿ ಬಂದ್ಕೇಸಿ ಇನ್ಸ್ಪೆಕ್ಷನ್ ಮಾಡ್ರ 90% ಇದು ಅಂದ್ಕೇಸಿ ಹೇಳ್ಯಾರ. ಬಟ್ ಮತ್ತೆ ಭೀ ಮೇಲ್ಪಟ್ಟಂಥ ಅಧಿಕಾರಿಗಳಿಗೆ ಸರ್ಕಾರ ಗಮನಕ್ಕೆ ತಂದ್ಕೇಸಿ ಇದ್ರ ಬಗ್ಗೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕಾದ ತಮ್ಮಲ್ಲಿ ವಿನಂತಿ. ಎಲ್ಲ ಮಾಧ್ಯಮ ನಮಸ್ಕಾರ ಮಾಡ್ತಾ ಎಲ್ಲ ಮಾಧ್ಯಮದವರು ಇದ್ರ ಬಗ್ಗೆ ಟಿವಿಯಲ್ಲಿ ಬಿತ್ತರಿಸಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ತಂದು ಕೊಡಬೇಕು. ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಇದ್ರ ಬಗ್ಗೆ ಗಮನ ಕೊಡಿಸ್ಬೇಕು. ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ ಮಾಡ್ತೀವಿ. ನಾವು ಏನೂ ಇಲ್ಲ ಇದ್ರ ಬಗ್ಗೆ ನಮ್ಗೆ ಏನಾದರೂ ಪರಿಹರಿಸ್ಕೊಡ್ಬೇಕು. ಎಲ್ಲ ಮಾಧ್ಯಮದವರು ಸಪೋರ್ಟ್ ಮಾಡಿದ್ರೆ ನಮಗೆ ಇದ್ರ ಬಗ್ಗೆ ಪರಿಹಾರ ಸಿಗ್ತದೆ. ಎಲ್ಲ ಮಾಧ್ಯಮದವರು ಅದಕ್ಕೆ ಬೆನ್ನು ಹತ್ತಿರ ಭೀ ಯಾವುದೇ ರೈತರ ಪರವಾಗಿ ಬಿತ್ತರ ಮಾಡಿದಾಗ ಅದಕ್ಕೆ ಪರಿಹರಿಸ್ಕೊಟ್ರಿ. ನಮಗಾದ್ರೂ ಭೀ ಬಡ್ರಿಗೆ ನೀವು ಪರಿಹರಿಸ್ಕೊಡ್ತು ಅಂತ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ. ಈ ಥರ ಕೀಟನಾಶಕ ಬಾಧೆಯಿಂದ ಈ ಥರ ಪೂರಾಗ ನಟೆ ಹೋಗಿದೆ ಸರ್. ಇದು ತೋಟಗಾರಿಕೆ ಆಫೀಸರ್ ಬಂದು ಹೇಳೋದು ಸರ್ ಅವರು ಕೀಟನಾಶಕ ಬಾಧೆ ಅಂತ ಸರ್. ನಾವು ಯಾಕಂದ್ರೆ ರೈತರಿಗೂ ಸರ್ ನಾವು ಇವ್ರಿಗೆ ಕೊಡ್ತಿದ್ದೀವಿ ಸರ್, 40 ಭಾಗನೂ ಕೊಡ್ತಿದ್ದೀವಿ ಸರ್. ಅದಕ್ಕೆ ನಮ್ಗೆ 40 ರೂಪಾಯಿ kg ಹಿಡಿದ್ರು ಸರ್. ವರ್ಷಕ್ಕೆ 4 ಲಕ್ಷ ರೂಪಾಯಿ ಅದೇ ಬರ್ತೀವಿ ಸರ್. ಈಗ 4 ಲಕ್ಷ ರೂಪಾಯಿ ಬರ್ತಾರೆ. ಈಗ ಸುಮಾರು ಈಗ 4 ವರ್ಷ ಸರ್. ಈಗ ನಾವು ತೊಗೋಬೇಕು, ಈಗ ಮತ್ತೆ ಬೆಳೆಸ್ಬೇಕು, ಇದು ಮಾಡ್ಬೇಕು, ಇದು ಆಗ್ತದೆ. ಐದು ಬೆಳೆ ಟೈಮಿನಾಗ ಇಂಥ
ಅದೇ. ಅಲ್ಲಿಂದ ನಮಗೆ ಎಲ್ಲ ಇದು ಆಗ್ಯಾವ ಸರ್. ಅದಕ್ಕೆ ತೋಟಗಾರಿಕೆ ಆಫೀಸರ್ ಬಿ ಬಂದ್ ಕೇಸ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಹೋಗ್ಯಾರ ಸರ್. ಏನಿದ್ರು ಸರ್ಕಾರಕ್ಕಂತ ವರದಿ ಕೊಡ್ತೀನಿ ಅನ್ನೋದು ಅಂತ ಹೇಳ್ಯಾರ ಸರ್. ಅವ್ರು ಆಯ್ತು ಆಯ್ತು. ಬಂದ್ ಕೇಸ್ ಇನ್ಸ್ಪೆಕ್ಷನ್ ಮಾಡಿ ದಯಮಾಡಿ ತೋಟಗಾರಿಕೆ ಇಲಾಖೆಯವರು ದಯಮಾಡಿ ಅವರು ಈ ಕಡೆ ಗಮನ ಹರಿಸ್ಬೇಕು. ಬಡ ರೈತರಿಗೆ ಗಮನ ಹರಿಸಿದಾಗ ಏನಿದ್ರು ಸರ್ಕಾರದಿಂದ ಏನಾಗ್ತಕ್ಕಂಥದ್ದು ಸೌಲಭ್ಯ ಕೊಡಬೇಕು ಅಂತ ತಮ್ಮಲ್ಲಿ ಕಲಬುರಗಿ ಡಿಸ್ಟಿಕ್ ಒಕ್ಕಲ್ತನ ಮಾಡ್ತಾ ಇದ್ದಾರೆ. 3 ಎಕರೆ ಹೊಲದಲ್ಲಿ ಏನಂದ್ರೆ 250 ಗಿಡಗಳು ಹಚ್ಚಿರ್ತಾರೆ ಮಾವಿನ ಗಿಡ. ಅವರು ಮಾವಿನ ಗಿಡ ಹಚ್ಕೇಸಿ 14 ವರ್ಷ ಆಗಿರ್ತದೆ 2009-10ರಲ್ಲಿ. ಅವರು 3 ತಳಿಗಳು ಹಚ್ಚಿರ್ತಾರೆ. ಯಾವಂದ್ರೆ ಕೇಸರಿ, ಮಲ್ಲಿಕ, ದಸರಾ ಅಂತ. ಇವರು 3 ತಳಿದಾಗ ತೋಟಗಾರಿಕೆ ಆಫೀಸರ್ ಅವರು ಹೇಳಿದ್ರು ಸುಮಾರು 40 ರೂಪಾಯಿ ಕೆಜಿ ಹಿಡಿದ್ರು 4 ಲಕ್ಷ ರೂಪಾಯಿ ಬರ್ತಿತ್ತು. ನಮ್ಮ ರೈತರು ಮನೆಗೆ ಬಂದು ಹೋಗ್ತಿರು. ಅದು 4 ಲಕ್ಷ ರೂಪಾಯಿ ಬರ್ತಕ್ಕಂಥ ಅದೇ ಎಲ್ಲ ಕೀಟ ಬಾಧೆಗಳಿಂದ ಎಲ್ಲ ಗಿಡಗಳು ಇವತ್ತು ಎಲ್ಲ ಲಾಸ್ ಆಗ್ಯಾವ. ಅದಕ್ಕೆ ಹೆಚ್ಚಿಂದು ಪರಿಹಾರ ಸರ್ಕಾರ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ತೋಟಗಾರಿಕೆ ಇಲಾಖೆಗಳು ಮತ್ತು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾರೆ. ಅವರು ಬಡವ್ರ ಸರ್ಕಾರ ಏನಿದೆ ಬಡವರು ಇವತ್ತು ನಾವು ಏನಿದ್ವಿ ಆತ್ಮಹತ್ಯೆ ಮಾಡ್ಕೊಂತಕ್ಕಂಥ ಪರಿಸ್ಥಿತಿ ಬಂದದ ಇವತ್ತು ನಮಗೆ. ಯಾಕಂದ್ರೆ ಎಲ್ಲ ಗಿಡಗಳು 250 ಗಿಡಗಳು 3 ಎಕರೆ ಹೊಲದಲ್ಲಿ. ನಮ್ಮ ಪಾಣಿಯಲ್ಲಿ ಬಿ ಎಂಟ್ರಿ ಇದೆ 3 ಎಕರೆ. ನಮ್ಮ ಕೇಸಿ ಪಾಣಿಯಲ್ಲಿ ಬಿ ಎಂಟ್ರಿ ಇದೆ. ಆ ಪಾಣಿ ಬಿ ತಂದು ತೋರಿಸ್ತೀನಿ ನಿಮ್ಗೆ. ಆ ಪಾಣಿ ಇದೆ 250 ಗಿಡದಲ್ಲಿ ಇವತ್ತು 240 ಗಿಡಗಳು ಇವತ್ತು ಕೀಟನಾಶಕ ಬಾಧೆಗಳಿಂದ ಇವತ್ತು ಒಣಗ್ಯಾವ. ಇವತ್ತು ಕೀಟನಾಶಕ ಬಾಧೆಗಳಿಂದ ಅದಕ್ಕೆ ನಮ್ಮ ತಂದೆಯವ್ರಿಗೆ ಏಜ್ ಆಗ್ಯದ. ಈಗ ಅವ್ರಿಗೆ ದುಡ್ಲಿಕ್ಕೆ ಆಗಂಗಿಲ್ಲ ಏನಿಲ್ಲ. ಅವರು 14 ವರ್ಷ ಆಯ್ತು ಅವ್ರು ಬೆಳೆಸ್ಕೇಸಿ. ಈಗ ಬೆಳೆಸ್ಕೇಸಿ 14 ವರ್ಷ ಆದ್ಮ್ಯಾಕ ಈಗ ಐನು ಬರ್ತಕ್ಕಂಥ ಫಸಲಲ್ಲಿ ಈ ಕೀಟನಾಶಕ ಬಾಧೆಗಳಿಂದ ಎಲ್ಲ ಗಿಡಗಳು ಇವತ್ತು ಕೀಟನಾಶಕ ಬಾಧೆಗಳಿಂದ ಹೋಗ್ಯಾವ. ಇವತ್ತು ಈಗ ನಮ್ಮ ತಂದೆಯವ್ರಿಗೆ ಭೀ ಕೈಲಂಗಿಲ್ಲ ಏನೂ ಇಲ್ಲ. ಅವರು ಲಕ್ಷಾಂತರ ರೂಪಾಯಿ ಕೃಷ್ಣ ಗ್ರಾಮೀಣ ಬ್ಯಾಂಕಿನಾಗ, USSN ಬ್ಯಾಂಕಿನಾಗ ಅಲ್ಲಿ ಇಲ್ಲಿ ಸಾಲ ಮಾಡ್ಕೇಸಿ ನಾವು ತೊಗೊಂಡ್ಕೇಸಿ ಮಾಡ್ಕೇಸಿ ಎಲ್ಲ ಬೆಳೆಸಿದ್ರು. ಬೆಳೆಸ್ಕೇಸಿ ಇಲ್ಲೇ ತೋಟದಾಗೆ ಇದಕ್ಕೆ ಮನೆಗೆ ಕಲಬುರಗಿ ಡಿಸ್ಟಿಕ್ ಚಿಂಚೋಳಿ ತಾಲೂಕಿನ ಯಲಕ್ಕುಳಿ ಗ್ರಾಮದಲ್ಲಿ ಸಕಲಪ್ಪ ತಂದೆ ನಾಗಪ್ಪ ತಿಗಡಿ ಇವರು 3 ಎಕರೆ ಹೊಲದಲ್ಲಿ ಮಾವಿನ ಸಸಿ ನಾಟಿ ಮಾಡಿರ್ತಾರೆ. 14 ವರ್ಷ ಆಯಿತು. 14 ವರ್ಷದಿಂದ ಒಂದು 4 ವರ್ಷ ನಾವು ಬೆಳೆ ತಗೊಂಡಿರ್ತೀವಿ. ಆ ಬೆಳೆ ತಗೊಂಡಂಥ ಸಂದರ್ಭದಲ್ಲಿ ನಮಗೆ ವರ್ಷಿಗೆ ಆದಾಯ 40 ರೂಪಾಯಿ ಕೆಜಿ ಹಿಡಿದ್ರು ಭೀ ಒಂದು ಗಿಡಕ್ಕೆ ಸುಮಾರು 50 ಕೆಜಿ ಅಂದ್ರೆ ಭೀ ವರ್ಷಿಗೆ ಒಂದು 4 ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು. ಅದು ಅದೇ ಥರವಾಗಿ ಈಗ ಎಲ್ಲ ಗಿಡಗಳು ನಾಟಿ ಒಣಗಿ ಹೋಗ್ಯಾವ. ಇದ್ರಾಗ 3 ಒರಟಿ ಇದೆ. ಒಂದು ಕೇಸರಿ, ಒಂದು ಮಲ್ಲಿಕ, ಒಂದು ದಸರಾ. 3 ಒರಟಿದಾಗ 90% ಪೂರನೇ ಯಾವುದೋ ಕೀಟಬಾಧೆ ಅಂತ. ಕೀಟಬಾಧೆ ಅಂತ ಯಾರು ಹೇಳ್ಯಾರ ಅಂದ್ರಿ ನಿಮಗೆ ಯಜಮಾನ್ರಿ? ಕೀಟಬಾಧೆ ಅಂತ ತೋಟಗಾರಿಕೆ ಆಫೀಸರ್ ಬಂದಿದ್ದಾರೆ. ಆಫೀಸರ್ ಬಂದ್ ಕೇಸಿ ಇಲ್ಲಿ ನಮಗೆ ತೋಟಗಾರಿಕೆ ಆಫೀಸರ ಮತ್ತು ನಮ್ಮ ಸಂಬಂಧಪಟ್ಟಂಥ ಗ್ರಾಮ ಲೇಖಕ ಅಧಿಕಾರಿಗಳು ಬಂದ್ ಕೇಸಿ ಇದು ಇನ್ಸ್ಪೆಕ್ಷನ್ ಮಾಡಿದಾಗ ತೋಟಗಾರಿಕೆ ಆಫೀಸರ್ ಅಂದರು ಇದು ಕೀಟಬಾಧೆ ತೋಟಗಾರಿಕೆ ಆಫೀಸರ್ ಅವರು ಬಂದರು. ತೋಟಗಾರಿಕೆ ಆಫೀಸರ್ ಬಂದ್ ಕೇಸಿ ಇದು ಇನ್ಸ್ಪೆಕ್ಷನ್ ಮಾಡಿದಾಗ ಗ್ರಾಮ ಲೇಖಕ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಆಫೀಸರ್ ಬಂದ್ ಕೇಸಿ 90% ಈ ಬೆಳೆ ಇದು ಏನಾಗ್ಯದ ಅಂದ್ರೆ ಕೀಟ ಬಾಧೆಲಿಂದ ಹೋಗ್ಯಾವ ಅಂತ ಹೇಳ್ಯಾರ. ಇದು 250 ಗಿಡ ಹಚ್ಚಿರ್ತೀವಿ ನಾವು. ದಸರಾ, ಮಲ್ಲಿಕ, ಕೇಸರಿ ಅಂತಕ್ಕಂಥ 3 ತಳಿ ನಮ್ಗೆ. ಇದು ತೋಟಗಾರಿಕೆ ಇಲಾಖೆಯಿಂದ ಹಚ್ಚಿದ್ರಾ? ನಾವು ತೋಟಗಾರಿಕೆ ಇಲಾಖೆಯಿಂದ ಇಲ್ಲ, ನಾವು ವೈಯಕ್ತಿಕ ತಂದು ಹಚ್ಚಿದ್ದೆವು. ಅಂದ್ರೆ ನಾವು ತಂದಿದ್ದು ಅದೇ ತೋಟಗಾರಿಕೆ ಇಲಾಖೆ ಚೆಂಡಂಪಳ್ಳಿಯಲ್ಲಿ ತಂದಿದ್ದೆವು ನಾವು ಈ ಗಿಡಗಳು. ತಂದಾಗ ಇವು ನಮಗೆ 14 ವರ್ಷ ಆಯಿತು. 2009-10ದಾಗ ಹಚ್ಚಿದ್ದೆವು. 14 ವರ್ಷದಾಗ 4 ವರ್ಷದಿಂದ ಸತತವಾಗಿ ನಾವು ಇದು ವರ್ಷಿಗೆ ಒಂದು 4 ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು. ಯಾಕಂದ್ರೆ ಒಂದು ಗಿಡಕ್ಕೆ 50 ಕೆಜಿ ಸರಿ ಹಿಡಿದಾಗ ಇದು ಕೇಸರಿ, ಮಲ್ಲಿಕ, ದಸರಾ ಇವು 3 ನಮ್ನ ಹೊರಟಿದಾಗ ಒಂದು ಗಿಡಕ್ಕೆ 250 ಗಿಡ ಅಂದ್ರೆ ಇದು ಎಕರೆ 3 ಎಕರೆ ಅದ. ಇದು ವಿಸ್ತರಣೆ 3 ಎಕರೆದಾಗ 250 ಗಿಡ ಕೊಡ್ತೀವಿ. 250 ಗಿಡದಾಗ ನಮ್ಗೆ ಒಂದೊಂದು ಗಿಡಕ್ಕೆ ಸುಮಾರು 50 ಕೆಜಿ ಅಂದ್ರೆ 40 ರೂಪಾಯಿ ಕೆಜಿ ಹಿಡಿದ್ರೆ 4 ಲಕ್ಷ ರೂಪಾಯಿ ಬರ್ತಿತ್ತು. 40 ರೂಪಾಯಿ ಕೆಜಿ ಒಂದು ಗಿಡಕ್ಕೆ ಸುಮಾರು 50 ಕೆಜಿ ಹಿಡಿದ್ರೆ ಅಂದ್ರೆ ಈಗ 4 ಲಕ್ಷ ರೂಪಾಯಿ ಬರ್ತಕ್ಕಂಥದ್ದು ಆದಾಯ ಇವತ್ತು ಏನಾಗಿದೆ ಎಲ್ಲ ಕೀಟನಾಶಕ ಬಾಧೆಗಳಿಂದ ಎಲ್ಲ ಒಣಗಿ ಹೋಗ್ಯಾವ. ಅದಕ್ಕೆ ದಯಮಾಡಿ ಸರ್ಕಾರ ಏನಾದ್ರು ಭೀ ಈ ಬಡ ರೈತರಿದ್ದೀವಿ ನಾವು ಯಾಕಂದ್ರೆ ಕೃಷಿ ಕಾರ್ಮಿಕರಿದ್ದೀವಿ. ನಮ್ಗೆ ಇದು ಒಣಗಿ ಎಷ್ಟು ತಿಂಗಳಾಯ್ತು ಅಣ್ಣ? ಈಗ ಒಣಗಿ ಕೇಸಿ ಇದು ಒಣಗಿ ಕೇಸಿ ಒಂದು 2 ತಿಂಗಳು ಸುಮಾರು ಆಗತ್ತಿತ್ತು. ಈಗ
ಇಂಥ ಇದು ಕೀಟ ಬಾಧೆಯಿಂದ ಒಣಗಿದೆ ಅಂತ ಏನದ ನಿಮಗೆ ಅಧಿಕಾರಿಗಳು ಸಂಪರ್ಕ ಕೇಂದ್ರ ಇದು ತೋಟಗಾರಿಕೆ ಆಫೀಸರ್ ಬಂದರು. ತೋಟಗಾರಿಕೆ ಇನ್ಸ್ಪೆಕ್ಷನ್ ಮಾಡಿ 90% ಗಿಡ ಹೋಗಿ ಅಂತ ಕೇಸಿ ಇದು ವರದಿ ಮಾಡ್ಯಾರ ಸರ್ಕಾರಕ್ಕೆ, ನೀವು ಸಲ್ಲಿಸ್ರಿ ಅಂತ ಕೇಸಿ. ಅದಕ್ಕೋಸ್ಕರ ಏನೇನೋ ಆದ್ರೂ ಭೀ ಈ ಯಾಕಂದ್ರೆ ನಾವು ಕ್ರಾಪ್ ಇದು ಮಾವಿಂದೇನು ನಾವೇನು ತೊಂದಿಲ್ಲ, ಇದ್ರ ಮ್ಯಾಗ ಕ್ರಾಪ್ ಲೋನ್ ಅಂತ ತೊಂದಿದ್ದೆವು. ಆ ಕ್ರಾಪ್ ಲೋನ್ ಕಟ್ಟೋದು ಬ್ಯಾಂಕಿನಾಗ ಆಗಿಲ್ಲ ನಮ್ಗೆ. ಈ ಮಾವಿನ ಗಿಡದ ಯಾವ್ಯಾವ ಸವಲತ್ತು ನಾವು ಬ್ಯಾಂಕಿನಿಂದ ಭೀ ತೊಂದಿಲ್ಲ, ಏನಿಲ್ಲ. ದಯಮಾಡಿ ಏನೇ ಆದ್ರೂ ಭೀ ಸರ್ಕಾರ ದಯಮಾಡಿ ಇದಕ್ಕೆ ಈ ಕಡೆ ಗಮನ ಹರಿಸಿ ಬಡ ರೈತರಿಗೆ ಏನಂತ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.